ಗೌರಿ ಹತ್ಯೆ ಆರೋಪಿಗಳ ಬಂಧನ ಬೆನ್ನಲ್ಲೇ ಈಗ ಕಲಬುರಗಿ ಪತ್ನಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೊಸ ಸರ್ಕಾರ ಎಂಎಂ ಕಲಬುರಗಿ ಹಂತಕರ ಪತ್ತೆಯನ್ನ ಮಾಡಬೇಕು ಅನ್ನೋ ಆಗ್ರಹವನ್ನ ಅವರು ಮಾಡಿದ್ದಾರೆ. ಆಗ ಗೃಹ ಮಂತ್ರಿಯಾಗಿದ್ದ ಪರಮೇಶ್ವರ್ ಈಗ ಮತ್ತೆ ಗೃಹ ಮಂತ್ರಿ ಆಗಿದ್ದಾರೆ. ತನಿಖಾ ಅಧಿಕಾರಿಗಳು ಇತ್ತೀಚೆಗಂತೂ ಯಾರೂ ಕೂಡ ಬಂದಿಲ್ಲ, ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ತನಿಖೆ ಚುರುಕು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿದ್ದೀವಿ ಅಂತ ಈಗ ಕಲಬುರಗಿ ಅವರ ಪತ್ನಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗೌರಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. 2 ದಿನಗಳ ಹಿಂದೆ ಪರಶುರಾಮ್ ಅನ್ನೋ ವ್ಯಕ್ತಿಯನ್ನ, ಅವ್ರ ಜೊತೆಗೆ ಸುನೀಲ್ ಅನ್ನೋ ವ್ಯಕ್ತಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡುವಾಗ ಕಲಬುರಗಿ ಪತ್ನಿಯವರು ಆದಷ್ಟು ಬೇಗ ತನಿಖಾಧಿಕಾರಿಗಳು ಕಲಬುರಗಿ ಹಂತಕರ ಪತ್ತೆಯನ್ನ ಮಾಡಬೇಕು ಅನ್ನೋ ಒಂದು ಆಗ್ರಹ ಮಾಡಿದ್ದಾರೆ. ಹೊಸ ಸರ್ಕಾರ ಈಗ ಬಂದಿದೆ, ಅಟ್ಲೀಸ್ಟ್ ಇವಾಗಲಾದ್ರೂ ಎಂಎಂ ಕಲಬುರಗಿ ಹಂತಕರ ಪತ್ತೆಯನ್ನ ಮಾಡಬೇಕು, ತನಿಖೆ ಚುರುಕು ಮಾಡುವ ನಿಟ್ಟಿನಲ್ಲಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಕೂಡ ಈಗ ನಾವು ಹೋಗಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ತನಿಖಾಧಿಕಾರಿಗಳು ಇತ್ತೀಚೆಗೆ ಯಾರು ಕೂಡ ನಮ್ಮ ಮನೆ ಹತ್ರ ಬಂದಿಲ್ಲ, ಇನ್ವೆಸ್ಟಿಗೇಷನ್ ಅನ್ನ ಮಾಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಈಗ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪರಮೇಶ್ವರ್ ಅವರು ಆಗ್ಲೂ ಗೃಹ ಮಂತ್ರಿ ಆಗಿದ್ರು, ಸೊ ಈಗ ಅಟ್ ಪ್ರೆಸೆಂಟ್ ಕೂಡ ಅವರು ಗೃಹ ಮಂತ್ರಿ ಆಗಿರೋದ್ರಿಂದ ಅಟ್ಲೀಸ್ಟ್ ಈಗ ಆದಷ್ಟು ಬೇಗ ಈ ತನಿಖೆಯನ್ನ ಮಾಡಿ ಎಂಎಂ ಕಲಬುರಗಿ ಹಂತಕರು ಯಾರು ಅನ್ನೋದನ್ನ ಪತ್ತೆ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ. ಧಾರವಾಡದ ನಿವಾಸದಲ್ಲಿ ಕಲಬುರಗಿ ಪತ್ನಿ ಉಮಾದೇವಿ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಈಗಿನ ಸರ್ಕಾರ ಆದಷ್ಟು ಬೇಗ ಹಂತಕರ ಪತ್ತೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದಾರೆ. 3 ವರ್ಷ ಆಗ್ತಾ ಗೌರಿ ಲಂಕೇಶ್ವರ ಹತ್ಯೆ ಮಾಡಿದವರನ್ನು ಹಿಡಿದಾರ ಅಂತೇಳಿ ಮಾಧ್ಯಮದವ್ರು ಹೇಳಿದ್ರು. ನನಗದು ಏನು ಗೊತ್ತಿಲ್ಲ, ಯಾರು ಅಧಿಕಾರಿಗಳು ನನಗೇನು ಭೇಟಿಯಾಗಿಲ್ಲ. ಆದರೆ ಹೊಸ ಸರ್ಕಾರ ಬಂದಿದೆ, ಹೊಸ ಸರ್ಕಾರ ಮತ್ತು ಗೃಹ ಮಂತ್ರಿ ಆಗಿದ್ದ ಆವಾಗ ಪರಮೇಶ್ವರರೇ ಈಗ ಗೃಹ ಮಂತ್ರಿ ಆಗಿದ್ದಾರೆ. ಅದಕ್ಕೆ ಅವರು ನಮ್ಗೆ CM ಮತ್ತು ಗೃಹ ಮಂತ್ರಿಗಳು ಕೂಡಿ ನಮ್ಗೆ ನ್ಯಾಯ ಒದಗಿಸಿಕೊಡಬೇಕು. ಕಲಬುರಗಿ ಸರ್ ತೀರ್ಕೊಂಡು ಆಗಲೇ ನಾಳೆ ಆಗಸ್ಟ್ 30ಕ್ಕೆ 3 ವರ್ಷ ಆಗ್ತಾ ಬಂತು, ಇನ್ನೂ ನಮಗೆ ನ್ಯಾಯ ಗೊತ್ತಾಗಿಲ್ಲ, ಕೊಡಿಸ್ಬೇಕು ಅಂತಂಥೇಳಿ ನಾವು ವಿನಂತಿ ಮಾಡ್ಕೋತೇವೆ. ಗೌರಿ ಲಂಕೇಶ್ವರ ಹತ್ಯೆ ಮಾಡಿದವರನ್ನು ಹಿಡಿದಾರ ಅಂತೇಳಿ ಮಾಧ್ಯಮದವ್ರು ಹೇಳಿದರು. ನನಗದು ಏನು ಗೊತ್ತಿಲ್ಲ, ಯಾರು ಅಧಿಕಾರಿಗಳು ನನಗೇನು ಭೇಟಿಯಾಗಿಲ್ಲ. ಆದರೆ ಹೊಸ ಸರ್ಕಾರ ಬಂದಿದೆ, ಹೊಸ ಸರ್ಕಾರ ಮತ್ತು ಗೃಹ ಮಂತ್ರಿ ಆಗಿದ್ದ ಆವಾಗ ಪರಮೇಶ್ವರರೇ ಈಗ ಗೃಹ ಮಂತ್ರಿ ಆಗಿದ್ದಾರೆ. ಅದಕ್ಕೆ ಅವರು ನಮ್ಗೆ CM ಮತ್ತು ಗೃಹ ಮಂತ್ರಿಗಳು ಕೂಡಿ ನಮ್ಗೆ ನ್ಯಾಯ ಒದಗಿಸಿಕೊಡಬೇಕು. ಕಲಬುರಗಿ ಸರ್ ತೀರ್ಕೊಂಡು ಆಗಲೇ ನಾಳೆ ಆಗಸ್ಟ್ 30ಕ್ಕೆ 3 ವರ್ಷ ಆಗ್ತಾ ಬಂತು, ಇನ್ನೂ ನಮಗೆ ನ್ಯಾಯ ಗೊತ್ತಾಗಿಲ್ಲ, ಕೊಡಿಸ್ಬೇಕು ಅಂತಂಥೇಳಿ ನಾವು ವಿನಂತಿ ಮಾಡ್ಕೋತೇವೆ. ಗೌರಿ ಲಂಕೇಶ್ವರ ಹತ್ಯೆ ಮಾಡಿದವರನ್ನು ಹಿಡಿದಾರ ಅಂತೇಳಿ ಮಾಧ್ಯಮದವ್ರು ಹೇಳಿದರು. ನನಗದು ಏನು ಗೊತ್ತಿಲ್ಲ, ಯಾರು ಅಧಿಕಾರಿಗಳು ನನಗೇನು ಭೇಟಿಯಾಗಿಲ್ಲ. ಆದರೆ ಹೊಸ ಸರ್ಕಾರ ಬಂದಿದೆ, ಹೊಸ ಸರ್ಕಾರ ಮತ್ತು ಗೃಹ ಮಂತ್ರಿ ಆಗಿದ್ದ ಆವಾಗ ಪರಮೇಶ್ವರರೇ ಈಗ ಗೃಹ ಮಂತ್ರಿ ಆಗಿದ್ದಾರೆ. ಅದಕ್ಕೆ ಅವರು ನಮ್ಗೆ CM ಮತ್ತು ಗೃಹ ಮಂತ್ರಿಗಳು ಕೂಡಿ ನಮ್ಗೆ ನ್ಯಾಯ ಒದಗಿಸಿಕೊಡಬೇಕು. ಕಲಬುರಗಿ ಸರ್ ತೀರ್ಕೊಂಡು ಆಗಲೇ ನಾಳೆ ಆಗಸ್ಟ್ 30. ಈಗ ಆಲ್ರೆಡಿ ಕೋರ್ಟ್ ನಲ್ಲಿ ಪರಶುರಾಮನ್ನ ಪ್ರೊಡ್ಯೂಸ್ ಮಾಡಿ 14 ದಿನಗಳ ಕಾಲ ಕಸ್ಟಡಿಗೆ ಎಸ್ಐಟಿ ಅವರು ಪಡ್ಕೊಂಡಿದ್ದಾರೆ. ಸಿಂದಗಿಯಲ್ಲಿ ಪರಶುರಾಮನನ್ನ ಎಸ್ಐಟಿ ಅಧಿಕಾರಿಗಳು ಫಸ್ಟ್ ಬಂಧಿಸಿದ್ದು ಅದು 10ನೇ ತಾರೀಕು. ಇನ್ನು ಇವತ್ತು 3:30ಕ್ಕೆ ACMM ಕೋರ್ಟ್ಗೆ ಕರ್ಕೊಂಡು ಬಂತು ಎಸ್ಐಟಿ ಪರಶುರಾಮನನ್ನ. ACMM ಕೋರ್ಟ್ನಲ್ಲಿ 4 ಗಂಟೆಗೆ ವಿಚಾರಣೆ ಆರಂಭವಾಯಿತು. ಅಂದ್ರೆ 3:15ಗೆ ACMM ಕೋರ್ಟ್ಗೆ ಆರೋಪಿಯನ್ನ ಕರ್ಕೊಂಡು ಬಂದಿದ್ದು, 4 ಗಂಟೆಗೆ ವಿಚಾರಣೆ ಆರಂಭವಾಯಿತು. ಆ ಟೈಮ್ನಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ದಾಖಲೆಗಳನ್ನ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆಗ 14 ದಿನ ವಶಕ್ಕೆ ನೀಡುವಂತೆ ಕೂಡ ಎಸ್ಐಟಿ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿಕೊಂಡಿದೆ. ಇವತ್ತು 3:15ಗೆ ACMM ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಂದ್ರೆ 10ನೇ ತಾರೀಕು ಸಿಂದಗಿಯಲ್ಲಿ ಪರಶುರಾಮನನ್ನ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು. ಸೊ ಇವತ್ತು ಮಧ್ಯಾಹ್ನ 3:15ಗೆ ACMM ಕೋರ್ಟ್ಗೆ ಆರೋಪಿಯನ್ನ ಕರ್ಕೊಂಡು ಹೋಗಿದ್ದಾರೆ. 4 ಗಂಟೆಗೆ ಎಕ್ಸಾಕ್ಟ್ ಆಗಿ ACMM ಕೋರ್ಟ್ ನಲ್ಲಿ ವಿಚಾರಣೆ ಶುರುವಾಗಿದೆ. ಮುಚ್ಚಿದ ಲಕೋಟೆಯಲ್ಲಿ ದಾಖಲೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಸಲ್ಲಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ 14 ದಿನ ವಶಕ್ಕೆ ಕೊಡಬೇಕು, ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು, ಆ ಪರ್ಪಸ್ ಇಂದ ಕೇಳ್ತಾ ಇದ್ದೀವಿ, ಆರೋಪಿಯನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು 14 ದಿನ ಅಂತ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಈ ಟೈಮ್ನಲ್ಲಿ ನ್ಯಾಯಾಧೀಶರು ಕೂಡ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ 14 ದಿನ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಎಸ್ಐಟಿ ಕೋರ್ಟ್ ಮುಂದೆ ಮನವಿ ಮಾಡಿದಾಗ 10 ದಿನ ಪೊಲೀಸ್ ವಶಕ್ಕೆ ಕೊಟ್ಟರೆ ಸಾಕಾಗೋದಿಲ್ವಾ ಅಂತ ನ್ಯಾಯಾಧೀಶರು ಮರು ಪ್ರಶ್ನೆಯನ್ನ ಎಸ್ಐಟಿ ಮುಂದೆ ಇಟ್ಟಿದ್ದಾರೆ. ಅವಾಗ ಒಂದಿಷ್ಟು ಅಂಶಗಳನ್ನ ಎಸ್ಐಟಿ ನ್ಯಾಯಾಧೀಶರ ಮುಂದೆ ಹೇಳಿದೆ. ಅಂದ್ರೆ ಗುಂಡು ಹಾರಿಸಿದ ಆರೋಪಿ ನಾವು ಪಿಸ್ತೂಲ್ ಅನ್ನ ರಿಕವರಿ ಕೂಡ ಮಾಡ್ಕೋಬೇಕು, ಬೈಕ್ ರೈಡರ್ನನ್ನ ಬಂಧಿಸಬೇಕು ಅಂತ ಎಸ್ಐಟಿ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದೆ. ಇನ್ನು ಎಸ್ಐಟಿ ಮನವಿಗೆ ಒಪ್ಪಿ ಈಗ 14 ದಿನ ವಶಕ್ಕೆ ನ್ಯಾಯಾಧೀಶರು ಆಲ್ರೆಡಿ ಕೊಟ್ಟಿದ್ದಾಗಿದೆ. ನಿನ್ ಪರ ವಕೀಲರಲ್ಲಿ ವಕೀಲರನ್ನ ನೇಮಕ ಮಾಡ್ಕೊಳ್ತೀಯಾ ಹೇಗೆ ಅಂತ ಕೂಡ ನ್ಯಾಯಾಧೀಶರು ಆರೋಪಿಗೆ ಆ ಟೈಮ್ನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಫಸ್ಟ್ ನಮ್ಗೆ 14 ದಿನ ಕಸ್ಟಡಿ ಕೊಡಬೇಕು ಅಂತ ಮನವಿಯನ್ನ ಮಾಡಿದಾಗ
ನ್ಯಾಯಾಧೀಶರು ಎಸ್ಐಟಿಗೂ ಮರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದ್ರ ಜೊತೆಗೆ ಪರಶುರಾಮ್ಗೂ ಕೂಡ ನೀನೇ ಲಾಯರ್ ಅನ್ನ ನೇಮಕ ಮಾಡ್ಕೊಳ್ತೀಯಾ ಅಥವಾ ನಿನ್ ಪರ ಎಲ್ಲಿ ವಕೀಲರು ಎಲ್ಲಿ ಅಂತ ಕೇಳಿದಕ್ಕೆ ಪರಶುರಾಮ್ ಪ್ರಶ್ನೆಯನ್ನ ನ್ಯಾಯಾಧೀಶರು ಕೇಳಿದಾಗ ಹೌದು ಸ್ವಾಮಿ ವಕೀಲರನ್ನ ನೇಮಕ ಮಾಡ್ಕೊಳ್ತೀನಿ ಅಂತ ನ್ಯಾಯಾಧೀಶರ ಮುಂದೆ ಆರೋಪಿ ಹೇಳಿದ್ದಾನೆ. ಪರಶುರಾಮನ ವಕೀಲರು ಕೋರ್ಟ್ ಹಾಲ್ಗೆ ಬರೋವರೆಗೆ ವಿಚಾರಣೆ ಅಂತ್ಯವಾಗಿದೆ. ಅಂದ್ರೆ 4:30ಕ್ಕೆ ಪ್ರಕರಣದ ವಿಚಾರಣೆ ಅಂತ್ಯ ಆಗಿದೆ. ಕೋರ್ಟ್ ನಿಂದ ಈಗ ಆರೋಪಿ ಜೊತೆಗೆ ಎಸ್ಐಟಿ ತಂಡ ತೆರಳಿದೆ. ಈಗ ಒಟ್ಟು ನ್ಯಾಯಾಧೀಶರು ಇವತ್ತು ಡೆವಲಪ್ಮೆಂಟ್ ಎಲ್ಲ ಗಮನಿಸಿ ಅಂದ್ರೆ ಎಸ್ಐಟಿ ಅವರು ಕೂಡ ನಮಗೆ 14 ದಿನ ಕಸ್ಟಡಿಗೆ ಕೊಡಬೇಕು ಆರೋಪಿಗಳನ್ನಂತ ಕೇಳಿದ್ದಾರೆ. ಅದ್ರ ಜೊತೆಗೆ ನ್ಯಾಯಾಧೀಶರು ಆರೋಪಿ ಪರಶುರಾಮ್ ಮುಂದೆ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ವಕೀಲರನ್ನ ನೀವೇ ನೇಮಕ ಮಾಡ್ಕೊಳ್ತೀಯಾ ಅಥವಾ ಸರ್ಕಾರದ ಪರವಾಗಿ ಮಾಡ್ಬೇಕಾ ಅಂತ ಕೇಳಿದಕ್ಕೆ ಇಲ್ಲ ಸ್ವಾಮಿ ನಾವೇ ಮಾಡ್ಕೊಳ್ತೀನಿ ಅಂತ ಪರಶುರಾಮ್ ಕೂಡ ನ್ಯಾಯಾಧೀಶರ ಮುಂದೆ ಹೇಳಿದ್ದಾನೆ. ಇನ್ನು ಎಸ್ಐಟಿ ಅವರು ಕೂಡ 10 ದಿನ ಸಾಕಾಗಲ್ವಾ ಅಂತ ನ್ಯಾಯಾಧೀಶರು ಎಸ್ಐಟಿ ಕೇಳಿದಾಗ 10 ದಿನ ಸಾಕಾಗೋದಿಲ್ಲ, ಯಾಕಂದ್ರೆ ನಾವು ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕು, ಇದು ಗುಂಡ್ ಹಾರಿಸಿದ ಪ್ರಕರಣ ಆಗಿರೋದ್ರಿಂದ ನಾವು ಪಿಸ್ತೂಲ್ ಅನ್ನ ರಿಕವರಿ ಮಾಡ್ಕೊಳ್ಬೇಕು, ಬೈಕ್ ರೈಡರ್ ನನ್ನ ಕೂಡ ಬಂಧಿಸಬೇಕು, ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಂಗಾಗಿ ನಮಗೆ 14 ದಿನ ವಶಕ್ಕೆ ಕೊಡಿ, ನಮ್ ಕಸ್ಟಡಿಗೆ ಕೊಡಿ ಆರೋಪಿಯನ್ನಂತ ಕೇಳಿದಾಗ ಫೈನಲಿ 4:15ಕ್ಕೆ ವಿಚಾರಣೆ ಮುಕ್ತಾಯವಾಗಿದೆ. ಆ ಟೈಮ್ನಲ್ಲಿ ನ್ಯಾಯಾಧೀಶರು ಸರಿ 14 ದಿನ ನಿಮ್ ಕಸ್ಟಡಿಗೆ ತಗೊಳ್ಳಿ ಈ ಆರೋಪಿಯನ್ನ ಅಂತ ಪರಶುರಾಮ್ನನ್ನ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ವಿಚಾರಣೆ ಎಲ್ಲ ಮುಗಿದ್ಮೇಲೆ ಅಂದ್ರೆ ಇವತ್ತು 4:15ಕ್ಕೆ ಕೋರ್ಟ್ ನಿಂದ ಆರೋಪಿ ಜೊತೆಗೆ ಎಸ್ಐಟಿ ತಂಡ ಕೂಡ ತೆರಳಿದೆ. ಫಸ್ಟ್ ಮುಚ್ಚಿದ ಲಕೋಟೆಯಲ್ಲಿ ದಾಖಲೆಗಳನ್ನ ಕೋರ್ಟ್ಗೆ ಎಸ್ಐಟಿ ಸಲ್ಲಿಕೆ ಮಾಡಿದೆ. 3:15ಕ್ಕೆ ಆರೋಪಿಯನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ 4 ಗಂಟೆಗೆ ವಿಚಾರಣೆ ಸ್ಟಾರ್ಟ್ ಆಯಿತು. ಅರ್ಧ ಗಂಟೆಲೆಲ್ಲ ವಿಚಾರಣೆ ಮುಗಿತು. 14 ದಿನ ವಶಕ್ಕೆ ಕೊಡಿ ಅಂತ ಎಸ್ಐಟಿ ಅವರು ಕೇಳಿದ್ದಕ್ಕೆ 10 ದಿನ ಸಾಕಾಗಲ್ವಾ ಅಂದಿದ್ದಕ್ಕೆ ಇಲ್ಲ ಅಂದಿದ್ದಕ್ಕೆ ಈಗ ಸರಿ 14 ದಿನಾನೇ ಕಸ್ಟಡಿಗೆ ತಗೊಳ್ಳಿ ಅಂತ ಈಗ ನ್ಯಾಯಾಧೀಶರು ಎಸ್ಐಟಿಗೆ ಆರ್ಡರ್ ಅನ್ನ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಮಂಜುನಾಥ್, ಕೋರ್ಟ್ ನಲ್ಲಿ ಅರ್ಧ ಗಂಟೆ ಆಯ್ತು ಅಂದ್ರೆ ವಿಚಾರಣೆ ಎಲ್ಲ ನಡೆಯೋದಕ್ಕೆ ಮುಗಿಯೋದಕ್ಕೆ. ಸೊ ಏನೆಲ್ಲ ಆಯ್ತು ಅರ್ಧ ಗಂಟೆಲಿ ಹಾಗಾದ್ರೆ ಡೆವಲಪ್ಮೆಂಟ್ ಏನೆಲ್ಲ ಮರು ಪ್ರಶ್ನೆಯನ್ನ ಕೇಳಿದ್ರು ನ್ಯಾಯಾಧೀಶರು? ಶರ್ಮಿತಾ, ಈ ಪ್ರಕರಣ ಬಹಳಷ್ಟು ಕುತೂಹಲಕಾರಿಯಾಗಿ ನಡೀತಿ. ಯಾಕಂದ್ರೆ ಎಲ್ಲರಿಗೂ ಕೂಡ ಒಂದು ರೀತಿ ಕುತೂಹಲ ಇರುತ್ತೆ, ಯಾರು ಅಂತಕ ಅನ್ನುವಂಥದ್ದು. ಮತ್ತೆ ಗುಂಡು ಹಾರಿಸಿದವನು ಇವನೇ ಅಂತ ಹೇಳಿದಾಗ ಮತ್ತಷ್ಟು ಕುತೂಹಲ ಜಾಸ್ತಿ ಆಗುತ್ತೆ. ಇದೇ ಹೊತ್ತಿನಲ್ಲಿ ಸುಮಾರು 3:15 ಹೊತ್ತಿಗೆ ಕೋರ್ಟಿನ ಆವರಣಕ್ಕೆ ಕರ್ಕೊಂಡ್ ಬರ್ತಾರೆ. ಆ ಸಂದರ್ಭದಲ್ಲಿ ಬಂದ ಕೂಡಲೇ ಎಸ್ಐಟಿ ಪೊಲೀಸರು ತಮ್ಮ ಮುಚ್ಚಿದ ಲಕೋಟೆಯಲ್ಲಿ ಒಂದು ವರದಿಯನ್ನ ನೀಡ್ತಾರೆ ಕೋರ್ಟಿಗೆ. ಯಾಕೆ ಅಂತ ಅಂದ್ರೆ ಈತ ನಮಗೆ ಪ್ರಮುಖ ಆರೋಪಿ, ಈತನ ಎಲ್ಲಾ ವಿವರಗಳು ಕೂಡ ನಾವು ತೆರೆದ ನ್ಯಾಯಾಲಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದಷ್ಟು ವಿವರಗಳನ್ನ ಒಳಗೊಂಡಂತಹ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ನಮಗೆ ಈತರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಾಗಾಗಿ 14 ದಿನಗಳ ಕಾಲ ನಮಗೆ ವಶಕ್ಕೆ ನೀಡಬೇಕು ಅನ್ನುವಂತ ಒಂದು ಮನವಿ ಕೂಡ ಎಸ್ಐಟಿ ತಂಡ ನ್ಯಾಯಾಲಯದ ಮುಂದೆ ಇಡುತ್ತೆ. ಆದ್ರೆ ಈ ಸಂದರ್ಭದಲ್ಲಿ 14 ದಿನ ಯಾಕೆ ಬೇಕು, 10 ದಿನ ಸಾಕಾಗೋದಿಲ್ವಾ ಅನ್ನುವಂಥದ್ದು ನ್ಯಾಯಾಧೀಶರು ಮರುಪ್ರಶ್ನೆಯನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಈತನೇ ಗುಂಡು ಹಾರಿಸಿದ್ದು ಅನ್ನುವಂತ ಒಂದು ಸಾಲಿನ ಹೇಳಿಕೆಯನ್ನು ಕೂಡ ಅಲ್ಲಿ ನ್ಯಾಯಾಲಯದಲ್ಲಿ ಎಸ್ಐಟಿ ಅಧಿಕಾರಿಗಳು ಹೇಳ್ತಾರೆ. ಅದರ ಜೊತೆಗೆ ಈತನ ಪಿಸ್ತೂಲ್ ಕೂಡ ಬಳಸಿದ್ದಾನೆ, ಈ ಪಿಸ್ತೂಲ್ ಅನ್ನ ರಿಕವರಿ ಮಾಡಬೇಕಾಗಿದೆ. ಅದರ ಜೊತೆಗೆ ಇನ್ನೂ ಏನಂದ್ರೆ ಬೈಕ್ ರೈಡರ್ ಅಂದ್ರೆ ಬೈಕ್ ಓಡಿಸಿದ್ದು, ಆ ಸಂದರ್ಭದಲ್ಲಿ ಬೈಕ್ ಓಡಿಸಿದ್ದವನು ಯಾರು ಅನ್ನುವಂಥದ್ದು ಪ್ರಶ್ನೆ ಇದೆ. ಮತ್ತೆ ಆತನನ್ನು ಕೂಡ ಬಂಧಿಸಬೇಕಾಗಿದೆ. ಇವೆಲ್ಲದರ ಬಗ್ಗೆ ಮಾಹಿತಿ ಪಡಿಬೇಕಾದಂತ ಹಿನ್ನೆಲೆಯಲ್ಲಿ ನಮಗೆ 14 ದಿನಗಳ ಕಾಲಾವಕಾಶ ಬೇಕು ಅಂತ ಸವಿವರವಾಗಿ ಎಸ್ಐಟಿ ತಂಡ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಡುತ್ತೆ. ಇದಕ್ಕೆ ನ್ಯಾಯಾಲಯ ಕೂಡ ಒಪ್ಪಿಕೊಳ್ಳುತ್ತೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಇನ್ಫಾರ್ಮೇಶನ್ಗೆ.